ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹೋಗೋ ಅಷ್ಟರಲ್ಲಿ ಊಟನೇ ಖಾಲಿಯಾಗಿತ್ತು. ಮತ್ತಿವಾಗ ಏನ್ರಿ ಮಾಡ್ತೀರಾ? ಒಂದ್ ಹೊತ್ತು ಉಪವಾಸ ಇದ್ರೆ ಏನೂ ಆಗಲ್ಲ ಬಿಡಿ. ಸ್ವಲ್ಪ ದಿನದಿಂದ ನನ್ಗಿದೆಲ್ಲ ಅಭ್ಯಾಸ ಆಗೋಗಿದೆ. ಅದಕ್ಕೆ ಒಂದ್ ಮನೆ ಅಂತ ಆಗೋಗ್ಬಿಟ್ರೆ ಈ ಊಟದ ಪ್ರಾಬ್ಲಮೇ ಇರಲ್ಲ ಅಂತ ನಿಮಗ್ ಕಾಲ್ ಮಾಡಿದೆ. ನಾನು ಬ್ರೋಕರ್ಗೆಲ್ಲ ಹೇಳಿದ್ದೀನಿ, ಆದ್ರೂನು ಒಂದ್ ಮಾತು. ನೀವೇನು ಚಿಂತೆ ಮಾಡ್ಬಿಡಿ, ನಾನು ನನಗೆ ಗೊತ್ತಿರೋ ಎಲ್ಲ ಬ್ರೋಕರ್ಸ್ ಹತ್ರನೂ ಮನೆ ನೋಡಕ್ ಹೇಳ್ತೀನಿ. ಅಯ್ಯೋ ಬ್ರೋಕರ್ರು. ಹಲೋ ಸರ್, ಹೇಳಿ. ಹಾ ಸರಿ, ಓಕೆ, ಥ್ಯಾಂಕ್ ಯು. ಯಾರ್ ಪೃಥ್ವಿ? ಅದೇ ಜನನಿ, ನಾನು ಅವತ್ತು ಹೇಳ್ತಿದ್ನಲ್ಲ ಒಂದ್ ದೊಡ್ಡ ಕತೆ, ನಾನ್ ಗಾಡಿಯಲ್ಲಿ ಸ್ಪೀಡಾಗಿ ಹೋಗ್ತಾ ಇದೆ, ಅವರೇ. ಹಾ ಮಾತಾಡು. ನಾನಾ? ಅಯ್ಯೋ ಮಾತಾಡ್ ಜನನಿ. ಪೃಥ್ವಿ, ಒಂದ್ ನಿಮಿಷ. ಹಲೋ 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 ಪೃಥ್ವಿ, ಸಾರಿ. ಹಲೋ. ಹಾ ಸರ್, ಹಾ ಸರ್, ಹೇಳಿ. ಹಲೋ, ಕೇಳಿಸ್ತಿದ್ಯಾ? ಹಾ ಹಲೋ, ಮಾತಾಡ್ರಿ. ಹಲೋ, ಕೇಳಿಸ್ತಿದ್ಯಾ? ಹಲೋ. ಓಕೆ ಓಕೆ ಸರ್. ಹಾ ಸರಿ, ಮಾತಾಡ್ರಿ. ಹಾ ಸಿಗ್ನಲ್ ಪ್ರಾಬ್ಲಮ್ ಆಗಿದ್ಯಾ? ಸರಿ ಸರ್, ಏನು ಕೇಳಿಸ್ತಾ ಹೇಗೋ ಇಲ್ಲ. ಮ್ಯಾನೇಜ್ ಮಾಡೋಣ ಬಿಡಿ. ಓಕೆ ಓಕೆ, ಮಾತಾಡಲ್ವಾ? ಸರಿ ಸರ್, ಸರಿ ಓಕೆ, ಫೈನ್, ಥ್ಯಾಂಕ್ ಯು. ಜನನಿ, ಪೃಥ್ವಿ, ನಾನು ನಿನ್ಗೇನು ಹೇಳ್ಬೇಕು. ಪೃಥ್ವಿ, ನಾನು ನಿಂಗೇನು ಹೇಳ್ಬೇಕು. ಅಯ್ಯೋ, ನಾನು ಬೇಗ ಹೇಳಿ ಮುಗಿಸ್ಬಿಡ್ತೀನಿ. ಅದೆಲ್ಲ ಇರ್ಲಿ ಪೃಥ್ವಿ. ಪೃಥ್ವಿ, ನಾನು ನಿಂಗೆ ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು. ಇಂಪಾರ್ಟೆಂಟ್ ವಿಷಯನಾ? ತುಂಬಾ ಇಂಪಾರ್ಟೆಂಟಾ? ಹಾ ಮೊದಲು ಫೋನ್ ಸೈಲೆಂಟ್ ಹಾಕು. ಹಾ ನಾನು ಸೈಲೆಂಟ್ ಮಾಡ್ತೀನಿ. ಹೇಳು. ಕೂತ್ಕೋ. ಆಕ್ಚುಲಿ ಅದು ನಾಳೆ ಆಫೀಸಲ್ಲಿ ಒಂದು ಮೀಟಿಂಗ್ ಇದೆ. ಸರಿ, ಅಟೆಂಡ್ ಮಾಡು. ಆದ್ರೆ ಪರ್ಫ್ಯೂಮ್ ಕಂಪನಿಯವರು ರಾ ಮೆಟೀರಿಯಲ್ಸ್ನ ಸಪ್ಲೈ ಮಾಡೋದಕ್ಕೋಸ್ಕರ ನಾಳೆನೆ ಮೀಟಿಂಗ್ ಅರೇಂಜ್ ಮಾಡಿದ್ದಾರೆ. ಅದನ್ನು ಅಟೆಂಡ್ ಮಾಡು. ಆದ್ರೆ ಎರಡು ಒಂದೇ ಟೈಮಲ್ಲಿದೆ. ಅದೇಂಗಾಗುತ್ತೆ ಜನನಿ? ಈ ಎರಡು ಕಡೆ ಡಬಲ್ ಆಕ್ಟಿಂಗ್ ಮಾಡಕ್ಕಾಗತ್ತಾ? ಆಗಲ್ಲ ಅಂತ ಹೇಳ್ಬೇಕಿತ್ತು. ನೀನ್ ಹೇಳೋದೇನೋ ಕರೆಕ್ಟ್ ಆಗಿದೆ ಪೃಥ್ವಿ, ನನ್ ಕೈಯಲ್ಲಿ ಆಗಲ್ಲ. ಆದ್ರೆ ನನ್ ಮುದ್ದು ಗಂಡನ್ ಕೈಯಲ್ಲಿ ಆಗತ್ತಲ್ಲ. ಗಂಡನ? ಪೃಥ್ವಿ, ಅದೆಲ್ಲ ಇವಾಗ ಇಂಪಾರ್ಟೆಂಟಾ? ನಾನೇನೋ ಹೇಳ್ತಾ ಇದ್ದೀನಿ, ನೀನೇನೋ ಹೇಳ್ತಾ ಇದೀಯಾ. ನನ್ ಕೈಲಂತೂ ಆಗಲ್ಲ, ನಿನ್ ಕೈಲಿ ಆಗತ್ತಲ್ವಾ? ನನ್ ಕೈಲ? ಹಾ, ನಾನ್ ಹೆಂಗ್ ಮೀಟಿಂಗ್? ಹೌದು ಪೃಥ್ವಿ, ನಾಳೆ ನಮ್ಮ ಆಫೀಸಲ್ಲಿ ನಾನು ಇರ್ಲೇಬೇಕು. ಬಿಕಾಸ್ ನಾನೇ MD ಅಲ್ವಾ, ಕೆಲವೊಂದು ಅಗ್ರಿಮೆಂಟ್ಗೆಲ್ಲ ನಾನು ಸೈನ್ ಹಾಕ್ಬೇಕು. ಆದ್ರೆ ಆ ಪರ್ಫ್ಯೂಮ್ ಕಂಪನಿಲಿ ನಮ್ಮ ಆಫೀಸಿಂದ ಯಾರು ಬೇಕಾದ್ರೂ ಹೋಗಿ ಮೀಟಿಂಗ್ ಅಟೆಂಡ್ ಮಾಡ್ಬೋದು. ಪೃಥ್ವಿ ಪ್ಲೀಸ್, ನೀನ್ ಹೋಗ್ತೀಯಾ? ಜನನಿ, ನೀನ್ ಹೋಗ್ತೀಯ ಅಂತೆಲ್ಲ ಕೇಳ್ಬೇಡ. ನೀನ್ ಹೋಗು ಅಂತ ಆರ್ಡರ್ ಮಾಡು. ನಾನು ಅವತ್ತೇ ಹೇಳಿದ್ದೀನಲ್ವಾ, ನೀನು ನನ್ನ ಬಾಸು. ಇಲ್ಲಿ ಯಾರು ಯಾರಿಗೂ ಬಾಸ್ ಅಲ್ಲ ಪೃಥ್ವಿ. ನಾವಿಬ್ರು ಬರೀ ಲೈಫ್ ಪಾರ್ಟ್ನರ್ಸ್ ಮಾತ್ರ ಅಲ್ಲ, ಬಿಸ್ನೆಸ್ ಪಾರ್ಟ್ನರ್ಸು ಹೌದು. ಓಕೆ ಮೇಡಮ್, ನೀವು ಹೇಗೆ ಹೇಳ್ತಿರೋ ಹಾಗೆ ಆಗ್ಲಿ. ಪೃಥ್ವಿ, ಸುಮ್ಮನೆ ತಮಾಷೆ ಮಾಡಿದೆ, ಜೋಕು, ನಗ್ಬೇಕು, ನಗಿ. ಸರಿ ಸರಿ, ನಕ್ಕಿಟ್ ಸಾಕು, ಇವಾಗ ಮಲ್ಕೊಳ್ಳೋಣ, ಟೈರ್ಡ್ ಆಗಿ. ನೀನು ಮಲ್ಕೋ. ಸರಿ ಸರ್, ಆಯ್ತು. ಅಯ್ಯಯ್ಯೋ, ನನ್ನ ಚಾಮ್ ಕಾಲ್ ಕಟ್ ಮಾಡಿಬಿಟ್ಟಿದ್ದಾರೆ. ಕಟ್ ಮಾಡಿದ್ರೇನಂತೆ, ನಾನು ಇನ್ನೊಂದ್ಸಲ ಕಾಲ್ ಮಾಡ್ತೀನಿ.
ರಿಸೀವೇ ಮಾಡ್ತಿಲ್ವಲ್ಲ. ಅಯ್ಯೋ, ಹೇಳ್ದಿರ ತುಂಬಾ ಹೊತ್ತು ಕಾಲ್ನ ಹೋಲ್ಡಲ್ಲಿ ಇಟ್ಬಿಟ್ಟೆ ಅಂತ ಕೋಪ ಮಾಡ್ಕೊಂಬಿಟ್ರಾ? ಇಟ್ಸ್ ಓಕೆ, ನನ್ನ ಹೀರೋನ ಹೇಗೆ ಕೂಲ್ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಜನನಿ, ಸರಿ, ನಾವ್ ಹಿಂಗೆ ಇದ್ರೆ ನಿದ್ದೆ ಮಾಡಲ್ಲ. ನೀನ್ ಆ ಕಡೆ ತಿರ್ಕೋ, ನಾನು ಈ ಕಡೆ ತಿರ್ಕೋತೀನಿ. ಸರಿ. ಪೃಥ್ವಿ, ಇಲ್ಲ ಜನನಿ, ಮಲ್ಕೊಂಬಿಟ್ಟೆ. ನಿದ್ದೆ ಮಾಡ್ತಾ ಇದ್ದೀನಿ ನಾನು. ಗುಡ್ ನೈಟ್ ಪೃಥ್ವಿ. ಗುಡ್ ನೈಟ್ ಜನನಿ.